ನಾಗರಾಜ್ ಅವರು ನಮ್ಮ ಓಬಿಸಿ ಇನ್ನೊಬ್ಬರು ನಾಯಕರು ಓಬಿಸಿ ರಾಜ್ಯ ಕಾರ್ಯದರ್ಶಿ ಸರ್, ಎಲ್ರಿಗೂ ನಮಸ್ಕಾರ. ಈ ಒಂದು ಜಂಟಿ ಪತ್ರಿಕಾಗೋಷ್ಠಿನಲ್ಲಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದಂಥ ಚಂದ್ರಪ್ಪನವರು, ಮಾಜಿ ಲೋಕಸಭಾ ಸದಸ್ಯರು ಸಹ, ಮಾಜಿ ಮಂತ್ರಿಗಳು, ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು, ಕೆಪಿಸಿಸಿ ಉಪಾಧ್ಯಕ್ಷರಾದಂಥ ರೇವಣ್ಣವರು, ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಮಹಾಪೌರರು ಬೆಂಗಳೂರು ರಾಮಚಂದ್ರಪ್ಪನವರು, ರಾಜ್ಯ ಕೆಪಿಸಿಸಿ ಓಬಿಸಿ ವಿಭಾಗದ ಕಾರ್ಯದರ್ಶಿಗಳಾದಂಥ ನಾಗರಾಜ್ರವರು ಈ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಬಹುಶಃ ಹುಬ್ಬಳ್ಳಿಯ ಎಂಟಿಎಸ್ ಕಾಲೋನಿ ಅರ್ಥಾತ್ ರೈಲ್ವೆ ಕಾಲೋನಿ ಇದು ಮುಂದುವರೆದ ಭಾಗವಾಗಿ ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಯಾವ ರೈಲ್ವೆ ಕಾಲೋನಿಯ 13 ಎಕರೆ ಹುಬ್ಬಳ್ಳಿಯ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಇಂದ ಕೇವಲ 100-150 ಮೀಟರ್ ದೂರದಲ್ಲಿ ಇರುವಂತ ರೈಲ್ವೆ ಪ್ರಾಪರ್ಟಿಯನ್ನ ಕೇವಲ 83 ಕೋಟಿಗೆ ಪರಭಾರೆ ಮಾಡತಕ್ಕಂತ, ಅಂದ್ರೆ 99 ಇಯರ್ಸ್ ಲೀಸ್ ಅನ್ನ ಕೊಡ್ತಕ್ಕಂತ, ಅದಕ್ಕೆ 5 ಸಾರಿ ಟೆಂಡರ್ ಕರೆದು ರಿಜೆಕ್ಟ್ ಮಾಡಿದ ಹಾಗೆ ಮಾಡಿ, ಯಾರೂ ಬಂದಿಲ್ಲ ಕೊಡೋಣ ಅನ್ನುವಂತ ಹುನ್ನಾರಗಳನ್ನ ನಡೆಸಿದ್ರು. ಆ ಹುನ್ನಾರಗಳ ಹಿನ್ನೆಲೆಯಲ್ಲಿ ಕೇಂದ್ರದ ಹಾಲಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಮತ್ತು ಅವರ ಸಹಪಾಠಿಗಳು, ಎಸ್ಪೆಷಲಿ ಅವರ ಹಿಂದೆ ಮುಂದೆ ಇರ್ತಕ್ಕಂಥವರು, ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಆ ಲ್ಯಾಂಡ್ ಅನ್ನ ಕಬಳಿಸ್ತಕ್ಕಂಥದಕ್ಕೆ ಪ್ರಯತ್ನ ನಡೆಸಿದ್ರು. ಈ ವಿಚಾರವನ್ನ ನಾವುಗಳು ಪ್ರಸ್ತಾಪ ಮಾಡಿದ ಮೇಲೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕದ ಇನ್ಚಾರ್ಜ್ ಮಾನ್ಯ ಸುರ್ಜೇವಾಲ್ರವರು ಪ್ರಸ್ತಾಪ ಮಾಡಿದ ಮೇಲೆ ಬಾಯಿ ಬಿಡದೆ ಮೌನಿ ಬಾಬಾ ಆಗಿದ್ದಂತ ಪ್ರಹ್ಲಾದ್ ಜೋಶಿಯವರು 4 ದಿವಸದಿಂದ ಹೇಳಿಕೆ ಕೊಟ್ಟು, ನಾನು ಕಾಂಗ್ರೆಸ್ಸಿನವರ ಮೇಲೆ, ಸುರ್ಜೇವಾಲಾರವರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸುಗಳನ್ನು ಹಾಕ್ತೀವಿ ಅಂತೇಳಿ ಹೇಳಿದ್ರು. ನಾವು ಮೊನ್ನೆ ಇದೇ ಪತ್ರಿಕಾಗೋಷ್ಠಿನಲ್ಲಿ ಸ್ವಾಗತ ಮಾಡಿ, ಬೇಗ ಕೇಸ್ ಹಾಕಪ್ಪ ಅಂತ ಹೇಳಿ, ನಿನ್ನ ಚರಿತ್ರೆಯನ್ನ ಬಿಚ್ಚಿಡ್ಲಿಕ್ಕೆ ಬಹಳ ಸೂಕ್ತ ಆಗುತ್ತೆ, ದಯಮಾಡಿ ಹಾಕಿ ಅಂತ ಹೇಳಿ ಹೇಳಿದ್ದು. ನೆನ್ನೆ ಎಲ್ಲ ಮೊನ್ನೆ ಅಲ್ಲ, ಮೊನ್ನೆ ಅಲ್ಲ, ಆಚೆ ಮೊನ್ನೆ. ಸಂಡೇ. ಆದರೆ ಸಂಡೇ ಅಲ್ಲ, ಮಂಡೇ. ಆದರೆ ದಟ್ ಈಸ್ ಆನ್ 21st ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಆದ ಸೇಮ್ ಡೇ ಈವ್ನಿಂಗ್ ಮತ್ತೆ ಅಲ್ಲಿ ಹುಬ್ಬಳ್ಳಿನಲ್ಲಿ ನಮ್ಮ ಕಾಂಗ್ರೆಸ್ ಇನ್ನಿತರ ಪ್ರತಿಭಟನೆಯ ನಂತರ ರೈಲ್ವೆ ಇಲಾಖೆಯವರು
ಎಂಟೈರ್ ಟೆಂಡರ್ ಪ್ರೊಸೀಡಿಂಗ್ಸ್ ಅನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ವಾಪಸ್ ತೆಗೆದುಕೊಂಡು ಪ್ರೆಸ್ ರಿಲೀಸ್ ಅನ್ನ ಮಾಡಿದ್ದಾರೆ. ಏನ್ ಹೇಳ್ತಾರೆ? ದ ಟೆಂಡರ್ ಫಾರ್ ಗ್ರಾಂಟ್ ಆಫ್ ಲೀಸ್ ಫಾರ್ ಮಿಕ್ಸ್ಡ್, ದಟ್ ಈಸ್ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಡೆವಲಪ್ಮೆಂಟ್ ಆನ್ ರೈಲ್ವೆ ಲ್ಯಾಂಡ್ parcel 52,630 square meters at MTS colony, Karwa Road, Hubballi for 99 years was called wide RFP notice number RLDA 2023 REF bar CD 63 dated 21/11/2023. The bidders have shown no interest in the previous 5 bids. In order to ensure the utilization of the land for MTS colony, Hubballi, the tender invited wide number so and so dated 21/11/23 stands cancelled. Stands cancelled. On administrative grounds. The reasoning which they have assigned was administrative grounds, and the feasibility of development of the plot by self-development model by RLD will be examined ಅಂತ ಹೇಳಿ ಇದನ್ನ ವಿಡ್ರಾ ಮಾಡಿದ್ದಾರೆ. ಇಲ್ಲಿ ಬಹಳ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಮಿಸ್ಟರ್ ಪ್ರಹ್ಲಾದ್ ಜೋಶಿ ಇದ್ದಕ್ಕಿದ್ದಾಗೆ ಟೆಂಡರ್ಸ್ ಯಾರು ಸಹ ಹಾಕಿಲ್ಲ, ಅದಕ್ಕೋಸ್ಕರ ವಿಡ್ರಾ ಮಾಡಿದೆ. ಅವ್ರು ಹೇಳ್ತಾರೆ ಅಡ್ಮಿನಿಸ್ಟ್ರೇಟಿವ್ ಕಾರಣಗಳು ಅಂತ. ಇವರು ಮಂತ್ರಿಗಳಾಗಿ ಹೇಳ್ತಾರೆ ಗುತ್ತಿಗೆದಾರರು ಬರದೇ ಇರೋದ್ರಿಂದ ಟೆಂಡರ್ ಕ್ಯಾನ್ಸಲ್ ಮಾಡಿ. ಇವ್ರಿಗೆ ಯಾರು ಹೇಳಿದ್ರು? ಟೆಂಡರೇ ಓಪನ್ ಮಾಡಿಲ್ಲ, ಟೆಂಡರ್ ಯಾರು ಹಾಕಿದ್ದಾರೆ ಇಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಇವರಿಗೆ ಗೊತ್ತಿದೆ ಅಂತ ಹೇಳಿದ್ರೆ ಇವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇಂಟರ್ಫಿಯರೆನ್ಸ್ ಇದೆ ಅನ್ನೋದಕ್ಕೆ ಬಹುಶಃ ಇದಕ್ಕಿಂತ ಸಾಕ್ಷಿ ಬೇಕಾ? ಸೊ ಇವತ್ತೇನಾಗಿದೆ, ಯಾವಾಗ ಕಾಂಗ್ರೆಸ್ಸಿನಿಂದ ಇದು ಒತ್ತಡ ತಂದಾದ ಮೇಲೆ ಕ್ಯಾನ್ಸಲ್ ಮಾಡಿ ಆದೇಶ ಮಾಡಿರ್ತಕ್ಕಂಥದ್ರಲ್ಲಿ ಯಾವ ಮುಖ ಇಟ್ಟುಕೊಂಡು ಪ್ರಹ್ಲಾದ್ ಜೋಶಿ ಅವರು ಯಾವ ಮುಖ ಇಟ್ಟುಕೊಂಡು ಮಂತ್ರಿಯಾಗಿ ಮುಂದುವರಿತಾ ಇದ್ದಾರಪ್ಪ? ಅವರ ಕ್ಷೇತ್ರದಲ್ಲಿ ಅವರಿಗೆ ಗೊತ್ತಿಲ್ಲದೆ ಈ ರೀತಿ ರೈಲ್ವೆ ಲ್ಯಾಂಡ್ ಅನ್ನ ಪರಭಾರೆ ಮಾಡ್ತಕ್ಕಂಥದಕ್ಕೆ ಅಥವಾ ಲೀಸ್ ಕೊಡ್ತಕ್ಕಂಥದಕ್ಕೆ ಹೋಗಕ್ಕೆ ಸಾಧ್ಯನಾ? ಇಲಾಖೆಯವರು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಅಂತ ಹೇಳ್ತಾರೆ, ಇವರು ಹೇಳ್ತಾರೆ ಟೆಂಡರ್ಸ್ ಬಂದಿಲ್ಲ ಅಂತ ಹೇಳಿ. ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಈ ರಾಜ್ಯ ಕಂಡಂತ ಅತ್ಯಂತ ಭ್ರಷ್ಟ ರಾಜಕಾರಣಿಗಳಲ್ಲಿ ಇವರು ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ಇವರು ಯಾವ್ಯಾವ ಶೋರೂಮ್ಗಳಿಟ್ಟಿದ್ದಾರೆ ನಾನು ಈಗೇನೋ ಹೇಳಕ್ ಹೋಗುದಿಲ್ಲ. ಹುಬ್ಬಳ್ಳಿಯಲ್ಲಿ ಯಾವುದಕ್ಕೆ ಪ್ರಯತ್ನ ನಡೆಸಿದ್ದಾರೆ, ಬೆಳಗಾಮಲ್ಲಿ ಕಿಯಾ ಎಷ್ಟು ದಿವಸ ತೆಗೆದುಕೊಂಡು, ಬಾಗಲಕೋಟೆಯಲ್ಲಿ ಕಿಯಾ ತೆಗೆದುಕೊಂಡು ಎಷ್ಟು ದಿವಸ ಆಯಿತು, ಕೊಪ್ಪಳದಲ್ಲಿ ಯಾವ ಇಂಡಸ್ಟ್ರಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಮೆಟಲ್ ಇಂಡಸ್ಟ್ರಿ ಎಷ್ಟು ವೆಚ್ಚ ಆಗಿದೆ, ಏನೇನು ಬಂದಿದೆ ನಮ್ಮ ಮಾಹಿತಿ ಇಲ್ವೇನು? ರಾಜ್ಯ ಕಂಡಂತ ಅತ್ಯಂತ ಭ್ರಷ್ಟ ರಾಜಕಾರಣಿಗಳಲ್ಲಿ ಇವರು ಒಬ್ರು. ನಮಗೆ ಸವಾಲು ಹಾಕಿದ್ರು ಕೇಸ್ ಹಾಕ್ತೀವಿ ಅಂತೇಳಿ. ಕರ್ನಾಟಕದ ಉತ್ತರ ಕುಮಾರ ಪ್ರಹ್ಲಾದ್ ಜೋಶಿ ಅವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಈ ಆದೇಶ ಆದ ಮೇಲೆ ಮಿಸ್ಟರ್ ಉತ್ತರ ಕುಮಾರ್ ಅವರೇ ಯಾವ ಮುಖ ಇಟ್ಟುಕೊಂಡಿದ್ದೀರಿ? ಈಗಲೂ ಸಹ ದಮ್ಮಿದ್ರೆ, ತಾಕತ್ತಿದ್ರೆ, ಬದ್ಧತೆ ಇದ್ರೆ ಹಾಕಿ ಕೇಸು ನೋಡೋಣ. ನಿಮ್ಮ ಚರಿತ್ರೆಯನ್ನ ಎಳೆ ಎಳೆಯಾಗಿ ಬಿಡಿಸಿಡ್ತೇವೆ. 1300 ಕೋಟಿ ಬೆಲೆ ಬಾಳುವಂತ ಜಮೀನನ್ನ ಕಬಳಿಸಲಿಕ್ಕೆ ಹೊರಟಂತವ್ರು ನೀವು. ಏನ್ ಹೇಳಿದ್ರೆ ಮೊನ್ನೆ? ನಮ್ಮ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ತೀವಿ. ಈಗ ಇದ್ರೇನು ಉತ್ತರ ಇದು? ಇಟ್ ಈಸ್ ಎ ಕ್ಲಿಯರ್ ಕೇಸ್ ವೇರ್
there is a political interference, so also kickbacks. ಫರ್ದರ್ ಈ ಜಮೀನನ್ನ ಲಪಟಾಯಿಸ್ತಕ್ಕಂಥದಕ್ಕೆ ಎಲ್ಲ ರೀತಿಯ ವ್ಯವಸ್ಥಿತವಾದಂತ ಸಂಚು ಇವತ್ತು ಪ್ರಹ್ಲಾದ್ ಜೋಶಿ ಅಂಡ್ ಹಿಸ್ ಟೀಮ್ ಯಾವಾಗ ಸಾರ್ವಜನಿಕರ ಒತ್ತಡಗಳು ಜಾಸ್ತಿ ಆದ ಮೇಲೆ ಇಲಾಖೆಯವರು ಎಲ್ಲಿ ದೇಶವ್ಯಾಪಿ ಇದೊಂದು ದೊಡ್ಡ ಹಗರಣವಾಗಿ ಕಾಣುತ್ತೋ ಅನ್ನೋದರ ಹಿನ್ನೆಲೆಯಲ್ಲಿ ವಿಡ್ರಾ ಮಾಡಿಕೊಂಡಿದ್ದಾರೆ. ಅವರ ಸ್ವಂತ ಕ್ಷೇತ್ರದಲ್ಲಿ ಈಗಾಗಿರುವಂತಹದ್ರಲ್ಲಿ ವಿಡ್ರಾ ಆಗಿರೋದ್ರಿಂದ ಅವರ ಗಿಲ್ಟ್, ಅವರ ಮಾಡಿರ್ತಕ್ಕಂಥ ಸನ್ನಾಹ ಇವತ್ತು ಜಗಜ್ಜಾಹೀರಾಗಿದೆ. ಇವರಿಗೇನಾದರೂ ಸ್ವಲ್ಪನಾದರೂ ಮಾನ ಮರ್ಯಾದೆ ಅನ್ನುವಂಥದ್ದಿದ್ರೆ, ಶ್ರೀರಾಮನ ಹೆಸರು ಹೇಳುವಂಥದಕ್ಕೆ ಸ್ವಲ್ಪನಾದರೂ ನೈತಿಕತೆ ಅನ್ನುವಂಥದ್ದಿದ್ರೆ, ಶ್ರೀರಾಮಚಂದ್ರ ಹೇಳಿರುವಂಥದ್ದು ರಾಮಾಯಣದಲ್ಲಿ ಪಾರದರ್ಶಕತೆ ಇರಬೇಕು, ಧರ್ಮ ಇರಬೇಕು, ಭ್ರಷ್ಟಾಚಾರ ಇರಬಾರದು ಅಂತ ಹೇಳಿ. ನಾನು ಇಷ್ಟೇ ಹೇಳ್ತೇನೆ, ಇದಾದ ಮೇಲೆ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನೋದರ ತನಿಖೆ ಆಗಬೇಕು. 5 ಸಾರಿ ಬಿಡ್ ಕರಿಬೇಕಾದ್ರೆ ಇದು 6ನೇ ಸಾರಿ. ಎಷ್ಟು ವೆಚ್ಚ ಆಗಿದೆ, ಯಾರು ಬರೆಸಿದ್ದಾರೆ? ಸೊ ಹಾಗಾಗಿ ನಾನು ನಿಮ್ಮ ಮೂಲಕ ಮೊದಲನೇದು ಅವರಿಗೆ ಬದ್ಧತೆ ಇದ್ದರೆ ನಮ್ಮ ಮೇಲೆ ಕೇಸ್ ಹಾಕಿ. ಎರಡನೇದು ಈ ಲೋಪಗಳನ್ನು ಎಸಗಿ ಭ್ರಷ್ಟಾಚಾರ ಮಾಡೋ ನಾ ಕಾವುಂಗ ನಾ ಕಾನೆದೂಂಗ ಅಂತ ಹೇಳಿದ್ರೆ ಆಗೋದಿಲ್ಲ. ಇದು ತಿನ್ನೋದಕ್ಕೆ ನೀವು ಅಲ್ಲಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯವರು. ಅದಕ್ಕೋಸ್ಕರ ಈ ಒಂದು ಭ್ರಷ್ಟಾಚಾರದ ಹಗರಣಕ್ಕೆ ತಾವೇನು ಕುಮ್ಮಕ್ಕು ಕೊಟ್ಟಿದ್ರಿ, ಸಹಕಾರ ನೀಡಿದ್ರಿ, ಕಾರಣರಾಗಿದ್ರಿ, ನಿಮ್ಮ ಕ್ಷೇತ್ರದಲ್ಲಿ ನೈತಿಕತೆಯ ಆಧಾರದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಆಗ್ರಹಿಸ್ತೇನೆ. ಚಂದ್ರಪ್ಪ ಇದು ಮಾಡಿ ಮಿಕ್ಕಿದ್ದೇನೆ ಆಮೇಲೆ ಆ್ಯಡ್ ಮಾಡಿ. ಸಾರಿ, ಏನಾದರೂ ಕ್ವಶನ್ಸ್ ಇದೆ ಈ ಇಶ್ಯೂ ಮೇಲೆ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್. ಮಾಧ್ಯಮದ ಗೆಳೆಯರೇ, ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಉಗ್ರಪ್ಪನವರು ಮಂಡಿಸಿದ ವಿಷಯವನ್ನು ಸಮರ್ಥಿಸುತ್ತಾ ಈ ರಾಷ್ಟ್ರದಲ್ಲಿ ನಡೀತಕ್ಕಂಥ ಘಟನೆಗಳ ಬಗ್ಗೆ, ಬಿಜೆಪಿಯವರು ಮಾಡ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಮಂಡಿಸಲು ಪ್ರಯತ್ನ ಮಾಡ್ತೇನೆ. ಬಂಧುಗಳೇ, ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯ ನಂತರವೂ ಕೂಡ ಅನೇಕ ಪಾದಯಾತ್ರೆಗಳು ನಡೆದಿವೆ. ಪಾದಯಾತ್ರೆಗಳು ನಡೆಯುವಂಥ ಸಂದರ್ಭದಲ್ಲಿ ಆಗಿಂದಾಗಿ ಅಲ್ಲಿರ್ತಕ್ಕಂಥ ಸರ್ಕಾರಗಳು ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅದರಲ್ಲೂ ನಾನು ಕೂಡ ಅಣಕು ಒಪ್ಪಿನ ಸತ್ಯಾಗ್ರಹ, ಒಪ್ಪಿನ ದಂಡಯಾತ್ರೆ ಗುಜರಾತ್ನಲ್ಲಿ ಭಾಗಿಯಾಗಿದ್ದವನು. ಕರ್ನಾಟಕದಿಂದ ಧರ್ಮಸಿಂಗ್ರವರು, ಖರ್ಗೆ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಡೆದಂಥ ಆ ಪಾದಯಾತ್ರೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ನನಗೂ ಕೂಡ ಅದು ಸಂತೋಷವನ್ನು ಕೊಟ್ಟಿದೆ. ಆದರೆ ಇವತ್ತು ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅತ್ಯಂತ ಯಶಸ್ವಿಯಾಗಿ ಎಲ್ಲೂ ಘಟನೆ ಇಲ್ಲದೆ ಈ ರಾಷ್ಟ್ರದ ಸುಮಾರು 4,000 ಕಿಲೋಮೀಟರ್ಗಳನ್ನು ನಡೆದು ಅಲ್ಲಿ ಜನಗಳ ಮಧ್ಯೆ ಅನೇಕ ಯುವಕರನ್ನ, ಕಾರ್ಮಿಕರನ್ನ, ರೈತರನ್ನ, ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಜನರನ್ನು ಭೇಟಿಯಾಗಿ ಭಾರತ್ ಜೋಡೋ ಎಂಬ ಹೆಸರಿನಲ್ಲಿ ನಡೆದಂಥ ಪಾದಯಾತ್ರೆ ಯಶಸ್ವಿ ಆಗಿರ್ತಕ್ಕಂಥದ್ದು ಈ ರಾಷ್ಟ್ರಕ್ಕೆ ಗೊತ್ತಿರತಕ್ಕಂಥದ್ದು. ಇದಕ್ಕೂ ಮೊದಲು ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ಚಂದ್ರಶೇಖರ್ ಅವರು ಕೂಡ ಕನ್ಯಾಕುಮಾರಿಯಿಂದ ದೆಹಲಿವರೆಗೆ ಮಾತ್ರ ಮಾಡಿದ್ರು. ಅದು ಕೂಡ ಯಶಸ್ವಿ ಪಾದಯಾತ್ರೆ. ಇವರಿದ್ದವ್ಯಾವೂ ಕೂಡ ಬಿಜೆಪಿಯವರು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಇವ್ರದ್ದೇನಪ್ಪ ಅಂತ ಹೇಳಿದ್ರೆ ಬೇರೆ
ಧರ್ಮದ ಹೆಸರಿನಲ್ಲಿ ಈ ರೀತಿಯ ರಾಜಕೀಯ ಮಾಡೋದು ಬಿಟ್ಟರೆ ಇವರು ಯಾವುದೂ ಕೂಡ ಜನಪರ ಜನ ಆಕರ್ಷಣೆ ಮಾಡ್ತಕ್ಕಂಥ ಜನರ ಜೊತೆಗೆ ಹೋಗುವಂಥ ಕಾರ್ಯಗಳನ್ನು ಮಾಡಲ್ಲ. ಅದ್ರ ಜೊತೆಗೆ ಅದ್ವಾನಿ ಅವರು ಕೂಡ ರಥಯಾತ್ರೆ ಮಾಡಿರ್ತಕ್ಕಂಥದ್ದು ಕೂಡ ಅವತ್ತು ಕೂಡ ನಾವು ನೋಡಿದ್ದೇವೆ. ಇವತ್ತು ಎರಡನೇ ಒಂದು ಪಶ್ಚಿಮದಿಂದ ಪೂರ್ವದ ಮಾಡಿದಂಥ ನಂತರದ ನಾರ್ತಿಂದ ಸೌತ್ವರೆಗೆ ಅವ್ರು ಹಾಕಿರ್ತಕ್ಕಂಥ ಆ ಪಾದಯಾತ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆ. ನ್ಯಾಯವನ್ನು ಸೇರಿಸಿ ನ್ಯಾಯಕ್ಕಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಯಾತ್ರೆಗೆ ಇವರು ತಡೆ ಒಡ್ಡಿರ್ತಕ್ಕಂಥದ್ದು, ತಡೆ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸಮಂಜಸ ಅಂತ ನಾನು ಪ್ರಶ್ನೆ ಮಾಡ್ತೇನೆ. ಬಂಧುಗಳೇ, ಇವತ್ತು ಈ ಮಾಧ್ಯಮದ ಸ್ನೇಹಿತರೆ ಇವರು ಯಾವತ್ತೂ ಕೂಡ ರಾಷ್ಟ್ರದ ಚಿಂತನೆ, ರಾಷ್ಟ್ರದ ಸಮಗ್ರತೆ, ಐಕ್ಯತೆ ಬಗ್ಗೆ ಇಲ್ಲ. ದೇಶವನ್ನು ಒಡೆಯೋದ್ರಲ್ಲೇ ಇವರ ಎಲ್ಲ ವಿಷಯದಲ್ಲೂ. ಅಸ್ಸಾಂನಲ್ಲಿ ಅಷ್ಟು ಘಟನೆಗಳು ನಡೆದು ಅಷ್ಟು ಸಾವು ಕಂಡರೂ ಕೂಡ ಅಲ್ಲಿಗೆ ಪ್ರಧಾನಮಂತ್ರಿಗಳು ಹೋಗಲಿಲ್ಲ. ಮಣಿಪುರದಲ್ಲಿ. ಆದರೆ ಅದೇ ಮಣಿಪುರಕ್ಕೆ ರಾಹುಲ್ ಗಾಂಧಿ ಅವರು ಹೋಗಿ ಬಂದಿರತಕ್ಕಂಥದ್ದು ಕೂಡ ರೆಕಾರ್ಡ್ ಇದೆ. ಇವತ್ತು ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಆ ಒಂದು ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಇದು ಎಷ್ಟು ಸಮರ್ಥ, ಎಷ್ಟು ಇವರು ಮಾಡ್ತಕ್ಕಂಥ ಅದರಿಂದ ಕಾಂಗ್ರೆಸ್ಸಿಗೆ ಮತ್ತು ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಹೆಸರು ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು ತಡೆ ಕಟ್ತಾ ಇದ್ದಾರಲ್ಲ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮತ್ತು ಹಕ್ಕು. ನಮಗೆ ಮೊನ್ನೆ ಯಾವಾಗಲೂ ನಮ್ಮ ಉಗ್ರಪ್ಪನವ್ರು ಹೇಳ್ತಾ ಇರ್ತಾರೆ, ಕಾನ್ಸ್ಟಿಟ್ಯೂಷನ್ ಹಕ್ಕೇನಿದೆ, ನಮ್ಮ ಹಕ್ಕನ್ನು ಕೂಡ ಮೊಟಕು ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ನಾವು ನಿನ್ನೆ ಕೂಡ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ದೇವೆ, ಇನ್ನೂ ಕೂಡ ಇದನ್ನು ನಾವು ಪ್ರತಿಭಟಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇವರು ಒಂದೊಂದೇ ರೈತರು ಸ್ಟ್ರೈಕ್ ಮಾಡಿದ್ರೆ ಅವ್ರ ಮೇಲೆ ಕಾರು ಹತ್ತಿಸ್ತಾರೆ, ಅವರ ರಸ್ತೆನೂ ಅಡ್ಡಗಟ್ತಾರೆ, ಅವರ ಒಂದು ಎಷ್ಟು ದಿವಸ ಮಾಡಿದ್ರು ಅದಕ್ಕೆ ಕೇರ್ ಮಾಡಲ್ಲ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾರೆ. ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಕೂಡ ಹೆಚ್ಚುತ್ತಾ ಇದೆ. ಇವರ ಆಡಳಿತವನ್ನು ದಾರಿ ತಪ್ಪಿಸೋಕ್ಕೋಸ್ಕರ ಎಲ್ಲರ ದೈವ ರಾಮನ ಹೆಸರಿನಲ್ಲಿ ಇವತ್ತು ಅದರಿಂದ ಪಕ್ಷದ ಚಿಂತನೆಗೆ ಒಳಪಡಿಸಿಕೊಂಡು ಪಕ್ಷದ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಎಷ್ಟು ಸರಿ. ನಾನು ಕೂಡ ಮಾಗಡಿಯಲ್ಲಿ ಒಂದು ಶ್ರೀರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯನ ದೇವಸ್ಥಾನವನ್ನು ಕಟ್ಟಿಸಿದ್ದೇವೆ. ಇಂಥ ಕಾರ್ಯಗಳು ಎಲ್ಲ ಗ್ರಾಮಗಳಲ್ಲೂ ಇವೆ. ಇಂಥದನ್ನು ದೊಡ್ಡದು ಮಾಡಿಕೊಂಡು ಅದ್ರ ಮೂಲಕ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಬಿಜೆಪಿಯ ಈ ಒಂದು ಕೃತ್ಯವನ್ನು ಖಂಡಿಸಿ ಈ ಮೂಲಕ ನಾನು ಈ ಭಾರತದಲ್ಲಿ ಎಲ್ಲ ಜನ ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥ ಧರ್ಮದಲ್ಲಿ ಹೇಳೋ ಮಾತಿಗೆ ನೇತೃತ್ವವನ್ನು ಕೊಡ್ತಾ ಇದ್ದಾರೆ. ಕುವೆಂಪು ಅವರು ಹೇಳಿದಂಥ ಸರ್ವ ಜನರ ಶಾಂತಿಯ ತೋಟ ಕೂಡ ಇವತ್ತು ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಿ ತಮ್ಮ ಮೂಲಕ ಇದನ್ನು ಖಂಡಿಸ್ತೇನೆ. ನಮಸ್ಕಾರ. ಇಲ್ಲ ಅಂದರೆ ಮಾತಾಡಿ ಏನಾದರೂ ಇಲ್ಲ ಅಂದರೆ ಮಾಧ್ಯಮದ ಮಿತ್ರರಿಗೆ ಈಗಾಗಲೇ ನಮ್ಮ ಮಾಜಿ ಸಂಸದರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರು ಅಂತ ಸನ್ಮಾನ್ಯ ಉಗ್ರಪ್ಪಾಜಿಯವರು ರೈಲ್ವೆ ಹಗರಣದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದ್ದಾರೆ. ಅವರ ಹೋರಾಟದ ಫಲವಾಗಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೀರ್ತಿ ತಂದುಕೊಟ್ಟಿದ್ದಾರೆ. ಆ ವಿಚಾರವನ್ನು ಪ್ರಹ್ಲಾದ್ ಜೋಶಿ ಅವರ ಇನ್ವಾಲ್ವ್ಮೆಂಟ್ ಇರುವುದನ್ನು ಖಂಡನೆ ಮಾಡಿ ನಮ್ಮ ಹಿರಿಯ ಸಚಿವರು, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಆದಂಥ ಸಾಮಾನ್ಯ ಎಚ್.ಎಂ. ರೇವಣ್ಣವರು ಸಹ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರ ಈರುವರ ವಿಚಾರವನ್ನು ನಾನು ಬೆಂಬಲ ವ್ಯಕ್ತಪಡಿಸಿ, ಈ ದೇಶದ ಪ್ರಧಾನಮಂತ್ರಿಗಳು ಸುಮಾರು 15 ದಿನಗಳಿಂದ ನಾವು ನೋಡ್ತಾ ಇದ್ದೇವೆ, ಈ ದೇಶದ ಜನ
ಬಹಳ ಸಂತೋಷ. ಶ್ರೀರಾಮಚಂದ್ರ ಅವ್ರ ಬಗ್ಗೆ ನಮಗೂ ಬಹಳ ಗೌರವ ಇದೆ, ಸರ್ವರಿಗೂ ಗೌರವ ಇದೆ. ಶ್ರೀರಾಮಚಂದ್ರ ಅವರು ದ್ವಾಪರ ಯುಗದಿಂದ ಇಲ್ಲಿವರೆಗೂ ಸಹ ಅವತಾರವನ್ನು ನಾವು ನೋಡ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ನಮ್ಮ ಪಾಪ ಪ್ರಧಾನಮಂತ್ರಿಗಳು ಸಾಕಷ್ಟು ಕೆಲಸ ಇದೆ ಈ ದೇಶದಲ್ಲಿ, ಬಡವರ ಬಗ್ಗೆ ಮಾಡುವಂಥದ್ದು, ದೀನದಲಿತರ ಬಗ್ಗೆ ಮಾಡುವಂಥದ್ದು. ಪ್ರಧಾನಮಂತ್ರಿಗಳಿಗೆ ಬಹಳಷ್ಟು ಕೆಲಸ ಇರುತ್ತೆ. ಯಾಕೆಂದ್ರೆ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದವರಿಗೆ ಸಿಕ್ಕಾಪಟ್ಟೆ ಕೆಲಸ ಇರ್ತದೆ. ನಮ್ಮ ದುರ್ದೈವ ಅಂದರೆ ಬರೀ ಅವರು ಕಸ ಗುಡಿಸೋದು, ಅವರೇ ಸ್ನಾನ ಮಾಡೋಂಥದ್ದು, ಈ ಥರದ್ದನ್ನೇ ನೋಡಬೇಕಾಗಿದೆ ನಾವು. ಪ್ರಧಾನಮಂತ್ರಿಗಳಿಗೆ ಬೇರೆ ಕೆಲಸ ಬೇಕಾದಷ್ಟಿದ್ರೂ ಸಹ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡಿದ್ದಾರೆ. ಅದರ ಬಗ್ಗೆ ನಮ್ದೇನು ತಕರಾರಿಲ್ಲ. ಇಡೀ ದೇಶದ ಜನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು, ಎಲ್ಲ ಜನಾಂಗದವರು ಸಹ ಶ್ರೀರಾಮಚಂದ್ರನ ನಾವು ಭಕ್ತಿಯಿಂದ ನೋಡ್ತೇವೆ. ಶ್ರೀರಾಮಚಂದ್ರನ ರಾಜ್ಯಭಾರ ಅಂದರೆ ಈಗಲೂ ನಾವು ಹೇಳ್ತೀವಲ್ಲ, ಅದೇನೋ ರಾಮರಾಜ್ಯವಾಗಬೇಕು ಅನ್ನುವಂಥದ್ದನ್ನು ನಾವು ವಾಡಿಕೆ ಮಾತಿನಲ್ಲಿ ಮಾತನಾಡ್ತಾ ಇದ್ದೇವೆ. ಆ ರೀತಿಯಾಗಿ ಈ ದೇಶ ಇದೆಯಾ, ರಾಮರಾಜ್ಯವಾಗಿದೆಯಾ ಅನ್ನೋಂಥದ್ದನ್ನು ಸಹ ಭಾರತೀಯ ಜನತಾ ಪಕ್ಷದವರು ಪ್ರಶ್ನೆಯನ್ನು ಅವರವರೇ, ನಮ್ಮ ಪ್ರಶ್ನೆಯನ್ನು ಅವರೇ ಹಾಕ್ಕೊಳ್ಳಿ, ರಾಮರಾಜ್ಯ ಆಗಿದೆಯಾ ಅನ್ನುವಂಥದ್ದು. ರಾಮರಾಜ್ಯವನ್ನು ಮಾಡೋದಕ್ಕೆ ಪ್ರಯತ್ನ ಪಡಬೇಕೇ ವಿನಃ ಶ್ರೀರಾಮಚಂದ್ರನನ್ನ ಚುನಾವಣಾ ವಿಚಾರವಾಗಿ ಬಳಸ್ಕೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈ ದೇಶದ ಜನ ಯೋಚನೆ ಮಾಡಬೇಕು. ಈಗಾಗಲೇ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ನಿನ್ನೆ ಹೋಗಿ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹ ನಿನ್ನೆ ಮಾತನಾಡಿದ್ದಾರೆ. ಶ್ರೀರಾಮಚಂದ್ರರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲರಿಗೂ ಸಹ ಅಪಾರವಾದಂಥ ಗೌರವ ಇದೆ. ಅದು ಶ್ರೀರಾಮಚಂದ್ರ ನಮಗೂ ಸೇರಿದಂಥವರು, ಪ್ರತಿಯೊಬ್ಬ ಹಿಂದೂಗಳಿಗೂ ಸೇರಿದಂಥವರು ಮತ್ತು ಎಲ್ಲ ಜನಾಂಗಕ್ಕೂ ಸೇರಿದಂಥ ಶ್ರೀರಾಮಚಂದ್ರನ ಚುನಾವಣಾ ವಸ್ತುವಾಗಿ ಚುನಾವಣೆ ಬರ್ತಾ ಇರೋದ್ರಿಂದ ಅದನ್ನು ನಿಮ್ಮದೇ ಅನ್ನೋ ರೀತಿಯಲ್ಲಿ ಬಳಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ, ಅದನ್ನು ಯಾವ ಸಮಾಜದವರು ಸಹ ಅದನ್ನು ಒಪ್ಪೋದಿಲ್ಲ. ಶ್ರೀರಾಮಚಂದ್ರ ದಶರಥ ರಾಜ್ಯಭಾರದಲ್ಲಿ ಮಾಡಿದಂಥ ವಿಚಾರಗಳು ಎಲ್ಲರಿಗೂ ಗೊತ್ತಿದೆ. ಇದನ್ನು ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ವಿಚಾರವಾಗಿ ಬಳಸ್ಕೊಂಡಿದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಹೇಳಿ, ಈ ಶ್ರೀರಾಮಚಂದ್ರನ ನಾವು ಸಹ ಈ ಚುನಾವಣೆಯಲ್ಲಿ ನಾವು ಅದಕ್ಕೆ ವಾರಸದಾರರು ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ಪಕ್ಷವು ತೋರಿಸುತ್ತೆ ಅನ್ನುವಂಥ ಮಾತನ್ನು ಹೇಳಿ, ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿಯವರು ಯಾವ ವಿಚಾರವನ್ನು ಅವರು ರಿಯಾಕ್ಟ್ ಮಾಡಲಿಲ್ಲ ಅಂತ ಕಾಣ್ತಲ್ಲ ಸರ್? ರಿಯಾಕ್ಟ್ ಮಾಡಿದ್ರು, ಕೇಸ್ ಹಾಕ್ತೀವಿ ಅಂದರು, ಕೇಸ್ ಹಾಕಿಲ್ಲ. ತಕ್ಷಣ ಕೇಸ್ ಹಾಕ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ, ಉಗ್ರಪ್ಪನವ್ರ ಮೇಲೆ. ಅವ್ರಿಗೆ ಬದ್ಧತೆ ಅಂದರೆ ಹಾಕಿ ಅನ್ನುವಂಥ ಮಾತನ್ನ ಅದನ್ನು ಉಗ್ರಪ್ಪನವ್ರು ಹೇಳಿದ್ದಾರೆ. ಈಗಾಗಲೇ ಎಳೆಯಾಗಿ ಅದಕ್ಕೆ ಉತ್ತರ ಕೊಡ್ತೀವಿ, ನಿಮ್ಮ ಇನ್ನೂ ವಿಚಾರಗಳನ್ನು ಬಯಲಿಗೆಳಿತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದು ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ವಂದನೆಗಳನ್ನು ಸಮರ್ಪಣೆ ಮಾಡಿ ಸ್ನೇಹಿತರೆ, ನಮ್ಮಿಬ್ಬರು ಸ್ನೇಹಿತರು ಎರಡು ವಿಚಾರ ಪ್ರಸ್ತಾಪ ಮಾಡಿದ್ರು. ಒಂದು ರಾಮ, ಎರಡನೇದು ಈ ಭಾರತ್ ಜೋಡೋ ನ್ಯಾಯಯಾತ್ರೆ. ಅವರು ಹೇಳಿದ ವಿಚಾರದ ಜೊತೆಗೆ ಒಂದಿಷ್ಟು ಆಡ್ ಮಾಡ್ತಾನೆ. ಬ್ರಿಟಿಷರ ವಿರುದ್ಧ ದಂಡಿ ಯಾತ್ರೆಯನ್ನ ಗಾಂಧೀಜಿಯವರು ಮಾಡಿದ್ರು, ಬ್ರಿಟಿಷ್ನವರು ಸಹ ತಡಿಲಿಲ್ಲ. ಚಂದ್ರಶೇಖರ್ ಅವರು 1983ರಲ್ಲಿ ಕನ್ಯಾಕುಮಾರಿಯಿಂದ ದೆಹಲಿಯವರೆಗೂ, ಆಗ ಇಂದಿರಾಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ರು, ತಡೀಲಿಲ್ಲ. ಅದಕ್ಕೆ ಮೊದಲು ವಿನೋಬಾವೆ ಅವರು ಭೂದಾನ ಯಜ್ಞದ ಚಳವಳಿಯಲ್ಲಿ ಪಾದಯಾತ್ರೆ ಮಾಡಿದ್ರು, ಯಾರು ತಡೀಲಿಲ್ಲ. ಹಾಗೆ ಬಿಜೆಪಿನವರು LK ಅದ್ವಾನಿ, ಮುರಳಿ ಮನೋಹರ್ ಜೋಶಿ ಇಟ್ಟಿಗೆ ಯಾತ್ರೆ, ರಥಯಾತ್ರೆ, ಇನ್ನಿತರ ಯಾತ್ರೆಗಳನ್ನು ಮಾಡಿದ್ರು, ಯಾರು ತಡೀಲಿಲ್ಲ.
ಈಗಲೂ ಸಹ ಯಾವ ಭಾರತ ಜೋಡೋ ಯಾತ್ರೆಯನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋದಾಗ ಯಾವುದೂ ಅಡಚಣೆಗಳಾಗಿರಲಿಲ್ಲ. ಆದರೆ ಈಗ ಈ ಹಿಮವಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಚೀಫ್ ಮಿನಿಸ್ಟರ್ ಒಂಥರ ಗಿರಾಕಿ ಉಂಡು ಹೋದ ಕೊಂಡು ಹೋದ ಅಂತೇಳಿ ಕಾಂಗ್ರೆಸ್ನಲ್ಲಿ ಎಲ್ಲ ಅನುಭವಿಸಿ ಬಿಜೆಪಿಗೆ ಹೋಗಿ ಮುಖ್ಯಮಂತ್ರಿ ಆಗಿದ್ದ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಬಿಸ್ವಾ, ನೀವು ಓತನ್ನು ತೆಗೆದುಕೊಂಡಿದ್ದೀರಿ ಸಂವಿಧಾನವನ್ನು ಎತ್ತಿಡಿತೇವೆ ಅಂತೇಳಿ. ಸಂವಿಧಾನದ ಆರ್ಟಿಕಲ್ 19 ಕೆಳಗಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಾನೂನಿನ ಚೌಕಟ್ಟಿನಲ್ಲಿ ದೇಶದ ಯಾವುದೇ ಮೂಲೆಗೆ ಯಾತ್ರೆ ಮಾಡತಕ್ಕಂಥ ಪಾದಯಾತ್ರೆ ಮಾಡತಕ್ಕಂಥ ಅವಕಾಶ ಇದೆ. ಇವತ್ತು ಜನರ ಪರವಾಗಿ ಜನರ ಧ್ವನಿಯಾಗಿ ಪಾದಯಾತ್ರೆ ನ್ಯಾಯಯಾತ್ರೆ ಭಾರತ ಜೋಡೋ ನ್ಯಾಯಯಾತ್ರೆ ಜನರಿಗೆ ನ್ಯಾಯ ಕೊಡಿ ಅಂತೇಳಿ ಪಾರ್ಲಿಮೆಂಟ್ ಸದಸ್ಯರು, ಎಐಸಿಸಿಯ ಮಾಜಿ ಅಧ್ಯಕ್ಷರು, ಯಾರ ಕುಟುಂಬದವರು ದೇಶದ ಏಕತೆ ಸಮಗ್ರತೆಗೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಕುಟುಂಬದ ವಾರಸುದಾರರು, ಅವರು ಪಾದಯಾತ್ರೆ ಮಾಡ್ತೀವಿ, ನ್ಯಾಯಯಾತ್ರೆ ಮಾಡ್ತೇವೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ತಡಿತೀರಲ್ಲ, ಇದು ಸಂವಿಧಾನ ಬಾಹಿರ ಮತ್ತು ಇದು ಪ್ರಜಾಪ್ರಭುತ್ವ ವಿರೋಧಿ. ಅಷ್ಟೇ ಅಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇವತ್ತು ದೇಶದಲ್ಲಿ ಕುಂಠಿತ ಆಗಿದೆ, ಗಂಡಾಂತರ ಇದೆ. ಏನಾದರೂ ಸಹ ಈ ದೇಶದಲ್ಲಿ ಸಂವಿಧಾನದ ವಿಧಿವಿಧಾನಗಳ ಬಗ್ಗೆ ಬದ್ಧತೆ ಇದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ಆ ರಾಜ್ಯದ ಗವರ್ನರ್ ಇದನ್ನ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಂಡು ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಯಾವ ಹಿಮವಂತ್ ಬಿಸ್ವಾ ಶರ್ಮನ ಸರ್ಕಾರ ಇದೆ ಅದನ್ನ ಡಿಸ್ಮಿಸ್ ಇಮಿಡಿಯೇಟ್ ಮಾಡಬೇಕು ಅಂತೇಳಿ ಆಗ್ರಹಿಸ್ತೇವೆ. ಇದೊಂದು. ಎರಡನೇದು 1986-89ರಲ್ಲಿ ಯಾವ ಈ ರಾಮ ಜನ್ಮಭೂಮಿ ಇಶ್ಯೂ ಬಗ್ಗೆ ನಮ್ಮ ಪಕ್ಷದ ನಾಯಕರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥವ್ರು ರಾಜೀವ್ ಗಾಂಧಿಯವರು ಸ್ಪಷ್ಟವಾಗಿ ಆನ್ ರೆಕಾರ್ಡ್ ಹೇಳಿದ್ದಾರೆ, ನಾನು ದೇವಸ್ಥಾನದ ಮಂದಿರದ ವಿರೋಧಿ ಅಲ್ಲ ಅಥವಾ ಮಂದಿರದ ಪರವಾಗೂ ಇಲ್ಲ, ನಾನು ಮಸೀದಿಯ ಪರವಾಗೂ ಇಲ್ಲ ವಿರುದ್ಧವಾಗೂ ಇಲ್ಲ. ಈ ಇಶ್ಯೂ ಬಗ್ಗೆ ನ್ಯಾಯಾಲಯದ ತೀರ್ಪು ಏನು ಬರುತ್ತೋ ಅದರ ಪರವಾಗಿದ್ದೇನೆ. ಫೈಸಲಾಬಾದ್ನ ಆದೇಶ 1989ರಲ್ಲಿ ಬಂದಾಗ ಕೇವಲ 40 ನಿಮಿಷದಲ್ಲಿ ರಾಮಲಲ್ಲಾ ಬಾಗಲನ್ನು ತೆಗೆಸಿ ಇಡೀ ಇತಿಹಾಸದಲ್ಲಿ 500 ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ರಾಮನಿಗೆ ಪೂಜೆ ಮಾಡಿದಂಥವ್ರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿಯವರು ಮತ್ತು ಕಾಂಗ್ರೆಸ್ನವರು ಅನ್ನೋದನ್ನ ನಿಮ್ಮ ಮೂಲಕ ಜನತೆ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ಶಿಲಾನ್ಯಾಸವನ್ನ ರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಪ್ರಪ್ರಥಮವಾಗಿ ಶಿಲಾನ್ಯಾಸವನ್ನ ಮಾಡಿದಂಥವರು ಬಿಜೆಪಿನವರಲ್ಲ, ಮಾಡಿದಂಥವರು ಕಾಂಗ್ರೆಸ್ನವರು ರಾಜೀವ್ ಗಾಂಧಿಯವರು. ಆದರೆ ಯಾವ ಕೇಸ್ ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ರಾಜೀವ್ ಗಾಂಧಿಯವರ ಕಾಲದಲ್ಲೋ ಅಥವಾ ಇಂದಿರಾ ಗಾಂಧಿಯವರ ಕಾಲದಲ್ಲೋ ಅಥವಾ ಮನಮೋಹನ್ ಸಿಂಗ್ ರವರ ಕಾಲದಲ್ಲೋ ನರಸಿಂಹರಾಯರ ಕಾಲದಲ್ಲೋ ತೀರ್ಪು ಬಂದಿದ್ರೆ ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಟ್ರಸ್ಟ್ ಮೂಲಕ ನಾವು ಇಂಟರ್ಫಿಯರ್ ಆಗದೆ ರಾಜಕಾರಣ ಮಾಡದೆ ದೇವಸ್ಥಾನವನ್ನ ಕಟ್ಟಿಸಿ ಲೋಕಾರ್ಪಣೆ ಮಾಡುವಂತದಕ್ಕೆ ನಮಗೂ ಸಹ ಬದ್ಧತೆ ಇತ್ತು. ಎನಿವೆ ಇವತ್ತು ಆಸ್ ಇಫ್ ನಾವೇ ಮಾಡಿದ್ದೀವಿ ಅನ್ನುವಂಥ ರೀತಿಯಲ್ಲಿ ವೈಭವೀಕರಿಸಿಕೊಳ್ತಕ್ಕಂಥದ್ದು ಇದೆಯಲ್ಲ, ವೈಭವೀಕರಿಸ್ಕೊಳ್ಳಿ. ಆದರೆ ನಾನು ಇಷ್ಟೇ ಹೇಳ್ತೇನೆ, ರಾಮ ಒಬ್ಬ ರಾಜಕುಮಾರ, ರಾಜ. ಆದರೆ ದೇವತಾ ಸ್ವರೂಪಿ ಅಂತ ಹೇಳಿ ಯಾಕೆ ಕಾಣ್ತೇವೆ ಅಂತ ಹೇಳಿದ್ರೆ ಅವರ ಸದ್ಗುಣಗಳಿಂದ, ಅವರ ಆದರ್ಶಗಳಿಂದ. ನಾನು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ, ಅಟ್ಲೀಸ್ಟ್ ಒಂದು ಆದರ್ಶ. ನೆನ್ನೆ
ಆ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ. ದಯಮಾಡಿ ಅತ್ಯಂತ ವಿನಮ್ರತೆಯಿಂದ ನಿಮ್ಮ ಮೂಲಕ ಮೋದಿಯವರನ್ನ ವಿನಂತಿ ಮಾಡ್ತೇನೆ, ರಾಮನ ಆದರ್ಶಗಳಲ್ಲಿ ಎಲ್ಲಾ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗದ ಇದ್ರು ಪಾಪ ನಿಮ್ಮ ಶ್ರೀಮತಿಯವರಿಗೆ ರಕ್ಷಣೆ ಇಲ್ಲ. ನಿಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡ್ತೇನೆ, ಆ ನಿಮ್ಮ ಶ್ರೀಮತಿಯವರಿಗೆ ರಕ್ಷಣೆ ಕೊಡುವಂತ, ಅವರ ಬದುಕನ್ನ ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ತಕ್ಕಂಥ ಅದಕ್ಕೆ ನೀವು ಆಶ್ರಯ ನೀಡಿದ್ರೆ ರಾಮ ಭಕ್ತ ಅನ್ನೋದಕ್ಕೆ ಒಂದಿಷ್ಟು ಅರ್ಥನಾದ್ರೂ ಬರುತ್ತೆ. ಅದನ್ನ ಮಾಡದೇ ಇದ್ರೆ ಈ ದೇಶದ ಜನ ನೀನು ರಾಮ ಭಕ್ತ ಅಲ್ಲ, ರಾಮನ ಆದರ್ಶಗಳು ಇಲ್ಲ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ನೋಡಿ, ಇದರಲ್ಲಿ ಈ ದೇಶದಲ್ಲಿ ಎರಡು ತರ ಇದ್ದಾರೆ. ಒಂದು ನ್ಯಾಷನಲ್ ಫ್ಲಾಗ್ ಅನ್ನ ಹಿಡಿಯುವಂತವರು ಕಾಂಗ್ರೆಸ್ನವರು, ಭಗವಧ್ವಜ ಹಿಡಿಯುವಂತವರು ಬಿಜೆಪಿ RSSನವರು, ಸಂವಿಧಾನವನ್ನ ಗೌರವ ಕೊಡುವಂತವರು ಕಾಂಗ್ರೆಸ್ನವರು, ಮನುಧರ್ಮಶಾಸ್ತ್ರಕ್ಕೆ ಒತ್ತು ಕೊಡುವಂತವರು ಭಾರತೀಯ ಜನತಾ ಪಾರ್ಟಿಯವರು ಬಿಜೆಪಿನವರು, ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬದ್ಧತೆ ಇರುವಂತವರು ಕಾಂಗ್ರೆಸ್ಸಿನವರು, ಮತೀಯ ವಿಚಾರಗಳಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಸಮಾಜವನ್ನ ಕಾಣ್ತಕ್ಕಂಥವರು ಬಿಜೆಪಿಯವರು, ಅಹಿಂಸಾ ವಿಚಾರದಲ್ಲಿ ನಂಬಿಕೆ ಇಟ್ಟಿರುವಂತವರು ಕಾಂಗ್ರೆಸ್ಸಿನವರು, ಹಿಂಸಾವಾದದಲ್ಲಿ ನಂಬಿಕೆ ಇಟ್ಟಿರುವಂತವರು ನಾಥುರಾಮ್ ಗೋಡ್ಸೆ ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು RSSನವರು ಅವರು ಹಿಂಸಾ ವಿಚಾರದಲ್ಲಿ ನಂಬಿಕೆ ಇಟ್ಟಿರುವಂತವರು. ಸೊ ಅದರ ಜೊತೆಗೆ ನಾವು ಗಾಂಧೀಜಿಯವರ ವಿಚಾರಧಾರೆಯಲ್ಲಿ ನಂಬಿಕೆ ಇಟ್ಟು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಗಾಂಧೀಜಿಯವರು ಬಯಸಿದಂತ ರಾಮರಾಜ್ಯ, ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಪರಿಕಲ್ಪನೆ ಗಾಂಧೀಜಿಯವರಿಗೆ ಮಹರ್ಷಿ ವಾಲ್ಮೀಕಿಯ ರಾಮಾಯಣದಲ್ಲಿ ಸಿಕ್ಕಿದ್ದರಿಂದ ಗಾಂಧೀಜಿಯವರು ರಾಮರಾಜ್ಯದ ಮಾಡಬೇಕು ಅಂತ ಹೇಳಿ ಜಸ್ಟ್ ಒಂದು ಉದಾಹರಣೆ ಹೇಳ್ತಾರೆ. ಸೀತೆ ಯಾವ ಜಾತಿಯವರು, ಯಾರಿಗೆ ಹುಟ್ಟಿದವರು ಸೀತೆ? ಜನಕ ಮಹಾರಾಜನಿಗೆ ಮಣ್ಣಲ್ಲಿ ಜಮೀನಲ್ಲಿ ಸಿಕ್ಕಂತ ಮಗು, ಭೂಮಿಯಲ್ಲಿ. ಆಕೆಯ ಜನ್ಮ ಕೊಟ್ಟಂತ ತಂದೆ ತಾಯಿ ಯಾರಿಗೂ ಗೊತ್ತಿಲ್ಲ. ಸಾಕು ತಂದೆ ಜನಕ ಮಹಾರಾಜ, ಅವರ ಜಾತಿನೂ ಗೊತ್ತಿಲ್ಲ, ಧರ್ಮನೂ ಗೊತ್ತಿಲ್ಲ. ಯಾಕೆ ಆಕೆಯನ್ನ ನಾವು ಗೌರವಿಸ್ತೀವಿ ಅಂತ ಹೇಳಿದ್ರೆ ಜಾತಿ ಧರ್ಮ ಇದಕ್ಕೋಸ್ಕರ ಅಲ್ಲ, ಆಕೆಯ ಸದ್ಗುಣಗಳಿಗೋಸ್ಕರ ನಾವು ಆಕೆಯನ್ನ ಸೂರ್ಯ ಚಂದ್ರರಿರೋವರೆಗೂ ಸಹ ಆಕೆಯನ್ನ ಆರಾಧಿಸ್ತೇವೆ. ಇದರಿಂದ ಅರ್ಥ ಮಾಡ್ಕೋಬೇಕಾಯ್ತು ಭಾರತೀಯ ಜನತಾ ಪಾರ್ಟಿಯವರ ಸಮಾಜದಲ್ಲಿ ಜಾತಿ ಆಗಲಿ ಅಥವಾ ಧರ್ಮ ಆಗಲಿ ಇದರಿಂದ ಸಮಾಜವನ್ನು ಒಡೆಯುವಂಥದ್ದಲ್ಲ. ಧರ್ಮ ಅಂತ ಹೇಳಿದ್ರೆ ಸರ್ವ ಜನಾಂಗ, ಅದನ್ನೇ ಸ್ವಾಮಿ ವಿವೇಕಾನಂದರು ಹೋಗಿ ಚಿಕಾಗೋದಲ್ಲಿ ಹೇಳಿದ್ದು, ಮೈ ಡಿಯರ್ ಹಿಂದೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮೈ ಡಿಯರ್ ಕ್ರಿಶ್ಚಿಯನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮೈ ಡಿಯರ್ ಮುಸಲ್ಮಾನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿ ಚಿಕಾಗೋದಲ್ಲಿ ಹೇಳಿಲ್ಲ. ಅವ್ರು ಹೇಳಿದ್ದೇನು, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ದಿಸ್ ಯೂನಿವರ್ಸಲ್. ಇನ್ನೊಂದು ಹೆಚ್ಚೆ ಮುಂದೆ ಹೋಗ್ತಾರೆ, ನಾನು ಅತ್ಯಂತ ಸನಾತನ ಧರ್ಮ ಇರುವಂತ ದೇಶದಿಂದ ಬಂದಿದ್ದೇನೆ, ನನ್ನ ದೇಶದಲ್ಲಿ ಯಾವುದೇ ಧರ್ಮದವರು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಧರ್ಮ ಪ್ರಚಾರಕ ಮಾಡ್ತಕ್ಕಂಥ ಅದಕ್ಕೆ ಯಾರಾದರೂ ಬಂದ್ರೆ ಧರ್ಮ ಸಹಿಷ್ಣುತೆ ಇರ್ತಕ್ಕಂಥ ದೇಶ ನನ್ನ ದೇಶ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದರಲ್ಲಿ ನಾವು ಬದ್ಧರಿದ್ದೇವೆ ಹೊರತು ಬೇರೆಯವರ ರೀತಿಯಲ್ಲಿ ಅಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು. ನೋಡಿ, ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಸಮಾಜದ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದಂತ, ಶೋಷಿತ ವರ್ಗಕ್ಕೆ ಸೇರಿದಂತ ಕರ್ಪೂರಿ ಠಾಕೂರ್ ಅವರು ಬಿಹಾರದ ಮುಖ್ಯಮಂತ್ರಿಗಳು 1978 ಬಹಳ ಜನಪರವಾಗಿ ಕಾಳಜಿನ ಒಂದು ಹಂತದಲ್ಲಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ರಕ್ಷಣೆಗೆ ಭೂಮಾಲೀಕರಿಂದ ರಕ್ಷಣೆ ಮಾಡಲಿಕ್ಕೆ ಅವಶ್ಯಕತೆ ಇದ್ರೆ ಅವರಿಗೆ
ಗನ್ನೆಗಳನ್ನ ಕೊಡೋದಕ್ಕೂ ನನ್ನ ಸರ್ಕಾರ ಹಿಂಜರಿಯೋದಿಲ್ಲ ಅಂತ ಹೇಳಿ ಹೇಳಿದಂತ ಒಬ್ಬ ನಾಯಕ. ಈಗ ಇವತ್ತು ಅವರಿಗೆ ಭಾರತ ರತ್ನ ಗೌರವ ಕೊಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಸಂತೋಷ ಇದೆ, ಅದನ್ನ ಸ್ವಾಗತಿಸ್ತೇವೆ. ಆದರೆ ನಾನು ಒಂದೇ ಹೇಳ್ತೇನೆ, ಚುನಾವಣಾ ಕಾರಣಕ್ಕೋಸ್ಕರ ಇವರು ಪ್ರಧಾನಮಂತ್ರಿಗಳಾಗಿ 10 ವರ್ಷ ಆಯಿತು. ಅವರಿಗೆ ನಿಜಕ್ಕೂ ಸಹ ಬದ್ಧತೆ ಇದ್ರೆ ಪ್ರಾರಂಭದ ದಿನಗಳಲ್ಲಿ ಅವರು ಕೊಡಬಹುದಾಗಿತ್ತು. ಇವತ್ತು ಏನಾಗಿದೆ ಅಂದ್ರೆ ಬಿಹಾರದಲ್ಲಿ ಲಾಲು ಮತ್ತು ನಿತೀಶ್ ಅವರ ಶಕ್ತಿ ಅತ್ಯಂತ ಪ್ರಬಲ ಆಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಎದುರಿದ್ದಾರೆ. ಅದರ ಜೊತೆಗೆ ಈ ಬ್ಯಾಕ್ವರ್ಡ್ ಕ್ಲಾಸ್ ಜಾತಿವಾರು ಸಮೀಕ್ಷೆ ವರದಿಯನ್ನು ಪಡೆದಿರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮ ರಾಜ್ಯ ಅದನ್ನ ಚಾಲೆಂಜ್ ಮಾಡಿದ್ರು ಸಹ ಹೈಕೋರ್ಟ್ ಅದನ್ನ ಎತ್ತಿಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರಿಗೆ ಇವತ್ತು ಭಯ ಇದೆ. ತಮ್ಮ ಸೋಲು ಗೋಡೆ ಬರಹಗಳಷ್ಟೇ ಸ್ಪಷ್ಟ ಅಂತೇಳಿ ಕಾಣ್ತಾ ಇರೋದ್ರಿಂದ ಬಹುಶಃ ಈ ರೀತಿ ನಾನಿದು ಕೊಟ್ಟಿರೋದ್ರ ಬಗ್ಗೆ ನಾವು ಕಂಡಮ್ ಮಾಡ್ತೀವಿ ಅಂತ ಹೇಳಿ ಯಾರು ಸಹ ಅನ್ಯತಾ ಭಾವಿಸಬೇಡಿ. ಯಾಕಂದ್ರೆ ನನಗೆ ಪರ್ಸನಲಿ ಕರ್ಪೂರಿ ಠಾಕೂರ್ ಅವರು ಆಗ 78, 79 ನಾವು ಆಗತಾನೆ ಜೈಲಿಂದ ಆಚೆ ಬಂದಂತವರು. ಸೊ ಅವರು ಸಹ JP ಮೂವ್ಮೆಂಟ್ ಅಲ್ಲಿ ಇದ್ದಂತವರು. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಅವರು ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಸಮಯ ಇದೆಯಲ್ಲ, ಸಂದರ್ಭ ಇದೆಯಲ್ಲ, ಚುನಾವಣೆಯ ಗಿಮಿಕ್ ಆಗಿ ಇದನ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಶೋಭೆ ತರತಕ್ಕಂಥದ್ದಲ್ಲ. ಅವರ ಆದರ್ಶಗಳನ್ನ ಮೊದಲು ಕರ್ಪೂರಿ ಠಾಕೂರ್ ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಜಾತ್ಯತೀತ ವ್ಯವಸ್ಥೆಗೆ ಅಂಡರ್ಲೈನ್ ಮಾಡಿಕೊಳ್ಳಿ. ಸಾಮಾಜಿಕ ನ್ಯಾಯಕ್ಕೆ ಜಾತ್ಯತೀತ ವ್ಯವಸ್ಥೆಗೆ ಬದ್ಧರಾಗಿದ್ದಂತ ರಾಜಕಾರಣಿಗಳಲ್ಲಿ ಕರ್ಪೂರಿ ಠಾಕೂರ್ ಅವರು ಒಬ್ಬರು. ಆದರೆ ಈ ಭಾರತೀಯ ಜನತಾ ಪಾರ್ಟಿಯವರು ಅವರಿಗೆ ಇದನ್ನು ಕೊಡೋದರ ಜೊತೆಗೆ ಅವರ ಸತ್ವ ಸಿದ್ಧಾಂತಗಳೇನಿದ್ದಾರೆ ಕರ್ಪೂರಿ ಠಾಕೂರ್ ಅವರ ಈ ಜಾತ್ಯತೀತತೆ ಮತ್ತು ಸಾಮಾಜಿಕ ನ್ಯಾಯದ ಬದ್ಧತೆಯನ್ನ ತೋರ್ಲಿ ಅಂತ ಹೇಳಿ ಆಗ್ರಹಿಸ್ತೇನೆ. ಮಾಧ್ಯಮದ ಗೆಳೆಯರೇ, ನನಗೂ ಒಂದು ಸಂತೋಷ. ಏನು ಅವರಿಗೆ ಏನಕ್ಕೆ ಕೇಳ್ತಾರೆ? ಅದೇನು ಕೇಳ್ಬಿಡಿ. ನೋಡಿಪ್ಪ, ಈ ರಾಜಕೀಯ ವ್ಯವಸ್ಥೆನಲ್ಲಿ ಸೊ ಈ ರೀತಿಯ ಹೇಳಿಕೆಗಳು ಸರ್ವೇ ಸಾಮಾನ್ಯ. ನಾನು ಇಷ್ಟೇ ಹೇಳ್ತೇನೆ, ನಮ್ಮೆಲ್ಲರ ಗುರಿ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸಬೇಕು ಅಂತ ಹೇಳಿ. ಜಾತ್ಯತೀತ ಶಕ್ತಿಗಳು ಒಂದಾಗಿ ರಾಷ್ಟ್ರದಲ್ಲಿ ಜಾತ್ಯತೀತ ವ್ಯವಸ್ಥೆ ಮತ್ತು ಭಾರತದ ರಕ್ಷಣೆ, ಭಾರತದ ಜನತೆಯ ಅಭಿವೃದ್ಧಿಯನ್ನು, ಇವತ್ತು ನಿರುದ್ಯೋಗ ಇದೆ, ಬಡತನ ಇದೆ, ನಮ್ಮ ದೇಶದ ಸುತ್ತಲೂ ಇರುವಂತಹ ಸಣ್ಣ ಸಣ್ಣ ರಾಷ್ಟ್ರಗಳೇ, ನೇಪಾಳನು ನಮ್ಮ ವಿರುದ್ಧ ತೊಡೆ ತಡ್ತಾ ಇದೆ, ಸಿಲೋನ್ ತಟ್ಟಾಯಿತು, ಎಂಥದ್ದು ಮಾಲ್ಡೀವ್ಸ್ ತೊಡೆ ತಡ್ತಾ ಇದ್ದಾರೆ, ಪಾಕಿಸ್ತಾನ ಆಗಿದೆ, ಚೈನಾ ಆಗಿದೆ. ಅಷ್ಟೇ ಅಲ್ಲ, ಯಾವ ಪಾರ್ಲಿಮೆಂಟ್ ಭವನದ ಮೇಲೂ ಸಹ ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಗುಲ ಇದೆ, ಅದರ ಮೇಲೂ ದಾಳಿ ಆಗಿದೆ. ಇದನ್ನ ರಕ್ಷಣೆ ಮಾಡೋದಕ್ಕೆ ಆಗದೇ ಇರುವಂತಹ ಬಿಜೆಪಿಯನ್ನ ಕಿತ್ತೊಗಿತಕ್ಕಂಥದಕ್ಕೆ ಮಮತಾ ಬ್ಯಾನರ್ಜಿ ಹೆಚ್ಚು ಸ್ಥಾನಗಳನ್ನ ಗೆಲ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರನ್ನ ಅಭಿನಂದಿಸ್ತೇವೆ. ಆದರೆ ಒಂದು ಮಾತ್ರ ಹೇಳ್ತಾನೆ, ಮಮತಾ ಬ್ಯಾನರ್ಜಿ ಅವರು ಸೌತ್ ಇಂಡಿಯಾದಲ್ಲಿ ಎಲ್ಲಿ ಅವರ ಹೆಜ್ಜೆ ಗುರುತುಗಳಿದ್ದಾವೆ, ಅಥವಾ ಅವರ ರಾಜ್ಯ ಬಿಟ್ಟು ಹೊರಗಡೆ ಎಲ್ಲಿ ಅವರ ಇದಿದೆ, ಅವರ ಶಕ್ತಿ ಇರುವಂತದನ್ನ ಬಿಜೆಪಿ ಅಲ್ಲಿ ಸೋಲಿಸಲಿ ಮತ್ತು ಬೇರೆ ಕಡೆ ಬಿಜೆಪಿಯನ್ನ ಸೋಲಿಸ್ತಕ್ಕಂಥ ಶಕ್ತಿ ಇರತಕ್ಕಂಥ ಕಾಂಗ್ರೆಸ್ ಹಾಗೂ ಇನ್ನಿತರ ಮಿತ್ರ ಪಕ್ಷಗಳಿಗೆ ಆಕೆಯ ಸಹಕಾರ ಇರಲಿ ಅಂತೇಳಿ ಹೇಳಿಕೆ ಬಯಸ್ತೇನೆ. ಮಾಧ್ಯಮದ ಗೆಳೆಯರೇ, ಒಂದೇ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೇನೆ. ಸಮಯದಲ್ಲಿ ನಾವೇನಿಲ್ಲಿ ಹಾವನೂರು ವರದಿ ಜಾರಿ ತಂದಂತ ಆ ಒಂದು ಅಡಿಯಲ್ಲಿ ಅಲ್ಲೂ ಕೂಡ ಆಡಳಿತದಲ್ಲಿ ಮೀಸಲಾತಿಯನ್ನು ತಂದಿದ್ದು ನಮಗೆ ಹೆಮ್ಮೆ ಇದೆ. ಜೊತೆಗೆ ಅವರು ದೇವರಾಜ್ ಅರಸರವರನ್ನ ಹೊಗಳಿ ಅವರ ದಾರಿಯಲ್ಲಿ ನಾನು ನಡೀತಾ ಇದ್ದೇನೆ ಅಂತ ಹೇಳಿದಂಥ ಹೇಳಿಕೆಗಳನ್ನು ಕೂಡ ನೋಡಿದ್ದೇವೆ. ಯಾಕೆಂದರೆ ಅಂದಿನಿಂದ ಇಂದಿನವರೆಗೂ ನಾನು ಈ ರಾಷ್ಟ್ರದಲ್ಲಿ ನಡೀತಕ್ಕಂಥ ಹಿಂದುಳಿದ ವರ್ಗಗಳ ಆ ಚಳುವಳಿಯಲ್ಲಿ ನಾನು ಕೂಡ ಒಬ್ಬನಾಗಿ ಅವರಿಗೆ ಅಭಿನಂದಿಸ್ತೇನೆ.
ಮತ್ತು ಇವತ್ತೇನು ಅವ್ರಿಗೆ ಮಂಡಲ್ ವರದಿಗೂ ಕೂಡ ಈ ರಾಷ್ಟ್ರದಲ್ಲಿ ಅನುಷ್ಠಾನ ತಂದಿರ್ತಕ್ಕಂಥದ್ದು. ಆದರೆ ಆ ಸಮಯದಲ್ಲಿ ಬಿಜೆಪಿಯವರು ನಡ್ಕೊಂಡಂಥ ರೀತಿ, ಅದನ್ನು ವಿರೋಧ ಮಾಡಿರ್ತಕ್ಕಂಥದ್ದು, ಇವತ್ತು ಕೂಡ ಇಂಡಿಯಾ ಅನ್ನೋ ಒಂದು ಸಂಘಟನೆಯೂ ಕೂಡ ವಿರೋಧ ಮಾಡೋಕ್ಕೋಸ್ಕರ ಬೇರೆ ಬೇರೆ ಮಾತುಗಳು ಆಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಖಂಡಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ಬಿಜೆಪಿಯವರು ಅಯೋಧ್ಯೆಗೆ ಭಕ್ತರನ್ನೆಲ್ಲ ನಾವು ಕರ್ಕೊಂಡು ಹೋಗ್ತಿದ್ದೀವಿ, ದರ್ಶನ ಕೊಡ್ತೀವಿ. ಕಾಂಗ್ರೆಸ್ ಇಂದ ನೀವೇನಾದರೂ ಅಸಂತೋಷ ಇದೆಯಾ ಸರ್? ನಮ್ಮೂರುಗಳಲ್ಲಿ ಈಗ ನಿನ್ನೆ ಸಿದ್ದರಾಮಯ್ಯನವರು ನಾವೆಲ್ಲ ಹೋಗಿ ದೇವಸ್ಥಾನ ಉದ್ಘಾಟನೆ ಮಾಡ್ಕೊಂಡ್ಬಂದು ನಾವು ಅಲ್ಲಿಗೆ ಹೋಗ್ಬೇಕಾಗಿಲ್ಲ. ಎಲ್ಲ ಹೋಗೋರ್ಗೆ ನಾವೇನು ಬೇಡ ಅನ್ನಲ್ಲ. ನಾವು ಅದಕ್ಕೆ ಕಳಿಸ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮೂರಲ್ಲಿರೋ ದೇವಸ್ಥಾನಗಳು, ನಾವು ರಾಮ ಮಂದಿರಗಳು ನಮ್ಮ ಹಳ್ಳಿಗಳಲ್ಲಿ ಬೆಳಗ್ಗೆ ಭಜನೆ ಮಾಡ್ತೀವಿ, ನಾವು ಭಾಗಿಯಾಗಿದ್ದೇವೆ. ಇವೆಲ್ಲ ಇಲ್ಲೇ ನಡೀತೇವೆ. ಹನುಮನ್ ಗ್ರಾಮದಲ್ಲೂ ಹನುಮಾನ್ ದೇವಸ್ಥಾನ ಇದೆ. ದೇವಸ್ಥಾನಗಳಿಗೆ ರಾಷ್ಟ್ರದಲ್ಲಿ ಏನು ಕೊರತೆ ಇಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತದೇನಿಲ್ಲ. ಅದು ಒಂದು ರಾಜಕೀಯಕ್ಕಾಗಿ ಮಾಡ್ತಾ ಇರೋದ್ರಿಂದ ಅಷ್ಟು ನಾವು ಒತ್ತು ಕೊಡೋಲ್ಲ. ಬಟ್ ಒಂದನ್ನ ಅವ್ರು ಹೇಳಿದ್ದಕ್ಕೆ, ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆನೂ ಇದ್ದಾರೆ. ಆದರೆ ಒಂದೇನಪ್ಪ ಅಂದ್ರೆ, ರಾಮ ಜನ್ಮಭೂಮಿ ಅಯೋಧ್ಯೆ ಆಗಿರುವಂತ ಹಿನ್ನೆಲೆಯಲ್ಲಿ ನಮಗೂ ಅವಕಾಶ ಸಿಕ್ಕಾಗ, ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಅವಕಾಶ ಸಿಕ್ಕಾಗ ಹೋಗಿ ಬರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತೇಳಿ. ನಾವು ಯಾರೂ ಸಹ ರಾಮನ ಜನ್ಮಭೂಮಿಯ ವಿರೋಧಿಗಳಲ್ಲ. ಅವಕಾಶ ಸಿಕ್ಕಾಗ ಆ ರಾಮನ ಜನ್ಮಭೂಮಿಗೆ ಹೋಗ್ತೇವೆ, ಅವರನ್ನ ಆರಾಧಿಸ್ತೇವೆ, ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ತೇವೆ. ಥ್ಯಾಂಕ್ ಯು. ಹಿರಿಯ ನಾಯಕರು ನೋಡಿಯಪ್ಪ, ಅವರು ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಕೇಂದ್ರದ ಸಚಿವರು, ಅವರು ಹೇಳಬೇಕಾದ್ರೆ ಅವರಿಗೆ ಸ್ಪಷ್ಟವಾದಂತ ಮಾಹಿತಿ ಇರುತ್ತೆ. ಆದರೆ ಒಂದೇ ಒಂದು ನನ್ನ ಪ್ರಶ್ನೆ, ಮೋದಿಯವರು 10 ವರ್ಷಗಳ ಕಾಲ ಈ ವ್ರತಗಳಿರಲಿಲ್ಲ ಅವರಿಗೆ. 10 ವರ್ಷಗಳ ಕಾಲ ಯಾವ ವ್ರತನೂ ಅವರು ಮಾಡಿದ್ದಾರಾ? ಯಾವುದಾದ್ರೂ ಟೆಂಪಲ್ ರನ್ ಮಾಡಿದ್ದಾರಾ? ಈಗೇನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ಗೋಡೆ ಬರಗಳಷ್ಟೇ ಸ್ಪಷ್ಟ ಇದೆ. 2024ರ ಚುನಾವಣೆಯಲ್ಲಿ ಮೋದಿಯವರ ನಾಯಕತ್ವಕ್ಕೆ ಸೋಲಾಗುತ್ತೆ. ಹೇಗೆ ಕರ್ನಾಟಕದಲ್ಲಾಯಿತು, ತೆಲಂಗಾಣದಲ್ಲಾಯಿತು, ಇನ್ನಿತರ ಕಡೆಗಳಲ್ಲಿ ಏನು ಸೋಲಾಯಿತು, ಆ ರೀತಿ ಆಗುತ್ತೆ ಅಂತೇಳಿ ಜನರ ಭಾವನೆಗಳ ಜೊತೆನಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಹಾಗೆ ಆಡುವಂಥದ್ದು ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 171BC and also section 123 of Representation of People's Act 1951. ಇದರ ಪ್ರಕಾರ ಅಪರಾಧ. ಚುನಾವಣಾ ಆಯೋಗಕ್ಕೆ ಏನಾದರೂ ಜೀವಂತವಾಗಿದ್ರೆ ಇದರ ಕಾಗ್ನಿಸೆನ್ಸ್ ಅನ್ನ ಕೂಡಲೇ ತೆಗೆದುಕೋಬೇಕು. ಚುನಾವಣಾ ಆಯೋಗ ಇದರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಹೇಳಿಕೆ ಬಯಸ್ತಾರೆ. ಥ್ಯಾಂಕ್ ಯು.